ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ರೇಣುಕಾ ಅಮ್ಮನ ರೆಸಿಪಿಗೆ ಸ್ವಾಗತ. ನಾನು ಇವತ್ತು ಉಳಿದಿರೋಂಥ ಚಪಾತಿಲಿ ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೇನೆ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾದಲಿ ಅಂತಾರೆ ನೋಡಿ. ಇದಕ್ಕೆ ಬೇಕಾಗಿರೋಂಥದ್ದು 1 ಬೌಲ್ ಬೆಲ್ಲ ತೊಗೊಂಡಿದ್ದೀನಿ, 100 ಗ್ರಾಮ್ ಎಳ್ಳು, 1.5 ಸ್ಪೂನ್ ಗಸಗಸೆ, ಸ್ವಲ್ಪ ಏಲಕ್ಕಿ, ಶುಂಠಿ ಪುಡಿ. ನೋಡಿ 5-6 ಚಪಾತಿ ಏನೋ ಉಳಿದಿದೆ. ನಾನು ಇದರಲ್ಲಿ ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೇನೆ. ಈಗ ಇದನ್ನು ಸಣ್ಣಾಗಿ ಮುರಿದಾಕೋಬೇಕು. ಇದನ್ನು ಮೀಡಿಯಮ್ ಸೈಜ್ ರವೆನಾದರೂ ಇರ್ಬೋದು, ಇಲ್ಲ ಒಂಚೂರು ದಪ್ಪ ಇದ್ರೂ ನಡೆಯುತ್ತೆ. ನಿಮಗೆ ಹೆಂಗೆ ಬೇಕೋ ಹಂಗೆ ರುಬ್ಕೋಬೋದು. ಆದರೆ ಸ್ವಲ್ಪ ಸಣ್ಣನೇ ಇದ್ರೆ ಚಂದ. ಇದು ತುಂಬ ಹೆಲ್ದಿಯಾಗೂ ಇರುತ್ತೆ. ಸಾಯಂಕಾಲ ಟೈಮಲ್ಲಿ ಏನಾದ್ರು ಸ್ವೀಟ್ ತಿನ್ನಬೇಕು ಅಂದಾಗ ತಿನ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಸೈಜಲ್ಲಿ ಪುಡಿನೂ ಮಾಡ್ಬೋದು, ಇಲ್ಲ ರವೆ ಥರನೂ ಸಣ್ಣಗೆ ಮಾಡ್ಬೋದು. ನಾನು ಸ್ವಲ್ಪ ದಪ್ಪನೇ ಇರಲಿ ಅಂತ ದಪ್ಪ ಮಾಡಿದ್ದೀನಿ. ಸ್ವಲ್ಪ ರುಚಿಗೆ ಉಪ್ಪು, ಬೆಲ್ಲ ಕುಟ್ಟಿಟ್ಕೊಂಡಿದ್ದೀನಿ. ಅದನ್ನು ಒಂದು ಸ್ವಲ್ಪ ಚಪಾತಿ ಜೊತೆಗೆ ಸ್ವಲ್ಪ ಗ್ರೈಂಡ್ ಮಾಡೋಣ. ಏಲಕ್ಕಿ ಪುಡಿ ಕುಟ್ಟಿಟ್ಟಿದ್ದೀನಿ, ಸಣ್ಣಕ್ಕಾಗಿಲ್ಲ. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಹಾಕಿದರೆ ಸಣ್ಣಕ್ಕಾಗುತ್ತೆ. ಆ ಮೂರನ್ನು ಮಿಕ್ಸಿ ಜಾರಲ್ಲಿ ಸಣ್ಣ ಗ್ರೈಂಡ್ ಮಾಡಿ ಈ ಇರಬೇಕದು. ನೋಡಿ ಮಿಕ್ಸ್ ಮಾಡಿ ಈಗ ಎಳ್ಳು ರುಬ್ಕೊಳ್ಳೋಣ. 100 ಗ್ರಾಮ್ ಎಳ್ಳು ತೊಗೊಂಡಿದ್ದೀನಿ ನಾನು. ಇದು ನಿಮಗೆ ಜಾಸ್ತಿ ಅನಿಸಿದ್ರೆ ನೀವು ಒಂದು ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಇರಲಿ ಹೆಲ್ದಿ ಆಗಿರುತ್ತೆ ಅಂತ. ನೋಡಿ ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಇದು ಸಣ್ಣಗೆ. ಜಾಸ್ತಿ ಇಟ್ಬಿಟ್ರೆ ಸೀದ್ಬಿಡುತ್ತೆ ಅದು. ಇಷ್ಟಿರಲಿ ಸ್ವಲ್ಪ ಕೆಂಪಗಾಗೋವರೆಗೂ. ಆಮೇಲೆ ಇದು ಗಸಗಸೆ 1.5 ಸ್ಪೂನ್ ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ, ಅದನ್ನು ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಹುರ್ಕೊಂಡು ಹಾಕಿ ಆಮೇಲೆ ಇದಕ್ಕೆ ಬೇಕು ಅಂದರೆ ಒಣ ಕೊಬ್ಬರಿ ತುರಿದ್ಬಿಟ್ಟು ಹಾಕೋಬೋದು ಒಂದು ಸ್ವಲ್ಪ. ನಾನು ಒಣ ಕೊಬ್ಬರಿ ಹಾಕಿಲ್ಲ. ಒಣ ಕೊಬ್ಬರಿ ಹಾಕಿದ್ರೂ ಚೆನ್ನಾಗಿರುತ್ತೆ, ನೀವು ಬೇಕಂದರೆ ಹಾಕ್ಕೊಳ್ಳಿ. ಈ ಟೈಮಲ್ಲಿ ಬೇಕು ಅಂದರೆ ಸ್ವಲ್ಪ ಒಣ ಕೊಬ್ಬರಿ ತುರಿದು ಹಾಕೋಬೋದು. ಒಣ ಕೊಬ್ಬರಿ ತುರಿದಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ಮಿಕ್ಸ್ ಮಾಡಿದ ತಕ್ಷಣ ಇದು ಆಯಿತು ಅಂತ, ರೆಡಿ ಆಗಿದೆ ಅಂತ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಈ ರೆಸಿಪಿ ಹೇಗೆ ಬಂದಿದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ.